ಸ್ಟನ್ ತಿಳಿ ಕನ್ನಡ ಕನ್ನಡ ದ್ವಿತೀಯ ಭಾಷೆ ಗದ್ಯಭಾಗ 3 ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪ್ರಶ್ನೆ 1, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಪುಟ್ಟರಾಜರ ತಂದೆ ಮತ್ತು ತಾಯಿ ಹೆಸರು ತಂದೆ ರೇವಯ್ಯ ಮತ್ತು ತಾಯಿ ಸಿದ್ದಮ್ಮ. ಪ್ರಶ್ನೆ 2, ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತದೆ? ಪ್ರಶ್ನೆ 2, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ: ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ಉತ್ತರ: ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ಪ್ರಶ್ನೆ 3, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಪ್ರಶ್ನೆ 3, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ: ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡರು. ಪ್ರಶ್ನೆ 4, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಪ್ರಶ್ನೆ 4, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಉತ್ತರ: ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು. ಪ್ರಶ್ನೆ 5, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಪ್ರಶ್ನೆ 5, ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ? ಉತ್ತರ: ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆಯನ್ನು ತೊಟ್ಟರು. ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆಯನ್ನು ತೊಟ್ಟರು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಪ್ರಶ್ನೆ 1, ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡದ್ದು ಹೇಗೆ? ಉತ್ತರ: ಬಾಲಕ ಪುಟ್ಟಯ್ಯರವರು ಹುಟ್ಟಿದ 6 ತಿಂಗಳಿಗೆ ಕಣ್ಣಿನ ರೋಗ ಬಂದಿತ್ತು. ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣುಗುಡ್ಡೆಗೆ ನಾಯಿಯ ಮೈಲಿರುವ ಹುಳು ಮುಟ್ಟಿಸಬೇಕು ಎಂದು ಹೇಳಿದರು. ಆಗ ಮುಟ್ಟಿಸುವಾಗ ಹುಳು ಕೈಜಾರಿ ಒಳಗೆ ಬಿದ್ದು ಆಗ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡರು. ಪ್ರಶ್ನೆ 2, ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದ್ದು ಹೇಗೆ? ಉತ್ತರ: ಪುಟ್ಟರಾಜರಲ್ಲಿದ್ದ ಚುರುಕುತನ ಮತ್ತು ಏಕಾಗ್ರತೆಯನ್ನು ನೋಡಿ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳಿಗೆ ಒಪ್ಪಿಸಿದರು. ಪುಟ್ಟರಾಜರಲ್ಲಿದ್ದ ಚುರುಕುತನ ಮತ್ತು ಏಕಾಗ್ರತೆಯನ್ನು ನೋಡಿ ಅವರ ಸೋದರ ಮಾವ ಚಂದ್ರಶೇಖರಯ್ಯನವರು ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳಿಗೆ ಒಪ್ಪಿಸಿದರು. ಪ್ರಶ್ನೆ 3, ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಮನಸ್ಥಿತಿ ಹೊಂದಿದನು? ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪಡೆದ ಬಾಲಕ ಪುಟ್ಟಯ್ಯ ಯಾವ ಮನಸ್ಥಿತಿ ಹೊಂದಿದನು? ಉತ್ತರ: ಪುಟ್ಟಯ್ಯನು ನಾನೊಬ್ಬ ಅಂಧ ಬಾಲಕ. ನನ್ನಿಂದೇನಾಗಲು ಸಾಧ್ಯ? ಜಗತ್ತನ್ನು ನೋಡದೆ ನನಗೆ ಜಗತ್ತಿನ ಏನು ಕೊಡಲು ಸಾಧ್ಯ? ಇದಷ್ಟು ದಿನ ಇರುವ ಸೇವೆ ಮಾಡುತ್ತಾ ಊಟ ಸಿಗಲಿ ಹೊಟ್ಟೆ ಹೊರೆದು ನೆಲ ಸಿಗಲಿ ಶಯನಗೈದು ಈ ಬದುಕನ್ನು ಮುಗಿಸುವುದರಾಯಿತು ಎಂಬ ಮನಸ್ಥಿತಿ ಹೊಂದಿದನು. ಪ್ರಶ್ನೆ 4, ಪುಟ್ಟರಾಜ ಗವಾಯಿಗಳ ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಠಾತರಾದರು? ಪುಟ್ಟರಾಜ ಗವಾಯಿಗಳು ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಠಾತರಾದರು? ಉತ್ತರ: ಪುಟ್ಟರಾಜ ಗವಾಯಿಗಳು ಅಪದಾಯಿ, ಶರ್ಮಮರ್ಮನ್, ಕಾತತ್ರ, ಕೀಳಿರಾಜನ್, ಶಬ್ದಮಣಿ ದರ್ಪಣ್, ನಿಜಗುಣ, ಶಿವಯುಗಳ ಕೈವಲ್ಯದ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಶಬ್ದಾನುಶಾಸ್ತ್ರ, ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣಗಳಲ್ಲಿ ನಿಷ್ಠಾತರಾದರು. ಪ್ರಶ್ನೆ 5, ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು? ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ: ತಾಯಿ ಸಿದ್ದಮ್ಮ ಪುಟ್ಟರಾಜನನ್ನು ನಿನ್ನಂಥ ಶ್ರೇಷ್ಠ ಪುತ್ರನೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಹೆಂಡತಿ, ಮಕ್ಕಳು, ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವ ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗುವೆ.
ಗುರು ಪಂಚಾಕ್ಷರ ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಎಂದು ಆಶೀರ್ವದಿಸಿದಳು. ಪ್ರಶ್ನೆ 6. ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಪುಟ್ಟರಾಜರ ವೇಷಭೂಷಣಗಳು ಹೇಗಿದ್ದವು? ಉತ್ತರ: ಶುಭ್ರವಾದ ಬಿಳಿ ಉದ್ದನೆ ಅಂಗಿ, ಪಂಚೆ, ತಲೆ ಮೇಲೊಂದು ಅಂದವಾಗಿ ಶಿಸ್ತಿನಿಂದ ಸುತ್ತಿದ ಕಾವಿ ಬಣ್ಣದ ಪೇಟ, ಹಣೆಯಲ್ಲಿ ಸದಾ ಎದ್ದು ಕಾಣುವ ವಿಭೂತಿ, ಹುಬ್ಬೆರಳ ನಡುವೆ ಗಂಧದ ಬೊಟ್ಟು, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಕೊಂಚವೇ ಬಾಗಿದ ಕತ್ತು, ಕೈಯಲ್ಲೊಂದು ಉರುಗೋಲು ಇವು ಪುಟ್ಟರಾಜನ ವೇಷಭೂಷಣಗಳು. ಪ್ರಶ್ನೆ 7. ಪುಟ್ಟರಾಜರಿಗೆ ದೊರೆತ ಗೌರವ ಪ್ರಶಸ್ತಿಗಳಾವು? ಪುಟ್ಟರಾಜರಿಗೆ ದೊರೆತ ಗೌರವ ಪ್ರಶಸ್ತಿಗಳ್ಯಾವು? ಉತ್ತರ: ಕನ್ನಡ, ಸಂಸ್ಕೃತ, ಹಿಂದಿ ಭಾಷೆಗಳಲ್ಲಿ 35ಗೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು. ಅದರ ಸಾಧನೆಗೆ ನಾಡೋಜ ಬಸವಶ್ರೀ, ಪದ್ಮಭೂಷಣ, ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ಸಾಲುಗಟ್ಟಿ ಬಂದವು. ಪ್ರಶ್ನೆ 8. ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬಿವಿರಿ? ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬಿವಿರಿ? ಉತ್ತರ: ಉನ್ನತವಾದ ಗುರಿಯನ್ನು ಬೆಂಬತ್ತಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದು ಅಡ್ಡಿಯಾಗಲಾರವು. ಅದರೊಂದಿಗೆ ಅಸಾಧ್ಯವಾದದ್ದನ್ನು ಸಾಧಿಸಬೇಕೆಂಬ ಛಲವೂ ಸೇರಿಕೊಂಡರೆ ಗುರಿಯು ಹತ್ತಿರವಾಗುತ್ತದೆ. ಆದ್ದರಿಂದ ಯಾವುದೇ ಅಂಗವೈಕಲ್ಯವಿದ್ದರೂ ಸಕಾರಾತ್ಮಕ ಚಿಂತನೆ ಮಾಡುವುದರ ಮೂಲಕ ಗುರಿಯನ್ನೇ ಸಾಧಿಸಬೇಕು. ಪೂರ್ಣಾಂಗದವರಿಗೆ ಮಾದರಿಯಾಗಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಅಂಗಹೀನತೆ ಸಾಧನೆಗಳ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾದಿತ್ತೆ? ಹೇಗೆ ಸಮರ್ಥಿಸಿ. ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗುವ ಎಂಬ ಮಾತು ಪುಟ್ಟರಾಜನ ಜೀವನದಲ್ಲಿ ನಿಜವಾಗಿದೆ. ಹೇಗೆ ಸಮರ್ಥಿಸಿ. ಉತ್ತರ: ಸಾಧನೆಗೆ ಅಂಗಹೀನತೆಯು ಎಂದೂ ಕೂಡ ಅಡ್ಡಿಯಾಗದು ಎಂಬುದನ್ನು ಪುಟ್ಟರಾಜರ ವಿಷಯದಲ್ಲಿ ನಿಜವಾಗಿದೆ. ಇದಕ್ಕೆ ಸಾಕ್ಷಿ ಅವರ ಸಾಧನೆ. ಸ್ವರಮಂಡಲ, ಸಾರಂಗಿ, ಸಾರೋಟ, ಪಟೀಲು, ಹಾರ್ಮೋನಿಯಂ, ತಬಲಾ ವಾದ್ಯಗಳನ್ನು ನುಡಿಸುವುದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ದರು. ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರಿಕೆಯಲ್ಲಿ ಸಿದ್ಧಿಯನ್ನು ಗಳಿಸಿದ್ದರು. ಓದಿನಲ್ಲಿ ಬ್ರೈಲ್ ಲಿಪಿಯನ್ನು ಕಲಿತರು. ಕನ್ನಡ, ಹಿಂದಿ, ಸಂಸ್ಕೃತ ಪರಿಚಯವನ್ನು ಮಾಡಿಕೊಂಡರು. 60ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಇದರಲ್ಲಿ ಹಲವಾರು ನಾಟಕಗಳು ಇವೆ. ಸಾರ್ವಜನಿಕ ಪತ್ರಿಕೆಗಳ ಮಾರ್ಗದರ್ಶಕರು ಆಗಿದ್ದರು. ಶ್ರೀ ಕುಮಾರೇಶ್ವರು ಎಂಬ ನಾಟ್ಯ ಸಂಘವನ್ನು ರಚಿಸಿದರು. ಶಿಕ್ಷಣ ಸಂಸ್ಥೆಗಳನ್ನು ವಿಸ್ತರಿಸಿದರು. ಸಹಸ್ರಾರು ಬಡ ಮಕ್ಕಳ ಜ್ಞಾನದಾಹವನ್ನು ಹಿಂಗಿಸಿದರು. ಇವರ ಸಾಧನೆಗೆ ಸಾಕ್ಷಿ ಇವರಿಗೆ ದೊರೆತ ಪುರಸ್ಕಾರಗಳ ಇವರ ಯಾವುದೇ ಸಾಧನೆಗೂ ಇವರ ಅಂಗವಿಕಲತೆ ಅಡ್ಡಿಯನ್ನುಂಟು ಮಾಡಲಿಲ್ಲ. ಸಾಧನೆಗೆ ಅಂಗಹೀನತೆ ಅಡ್ಡಿಯಾಗುವುದಿಲ್ಲ ಎಂಬುದು ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಪ್ರಶ್ನೆ 2. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿ. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿ. ಉತ್ತರ: ಬಾಲಕ ಪುಟ್ಟಯ್ಯನಿಗೆ ಹಾರ್ಮೋನಿಯಂ ನುಡಿಸುವ ಆಸೆ. ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ತನ್ನ ಮಾವನ ಹಾರ್ಮೋನಿಯಂ ಹಿಡಿದು ತಲ್ಲೀನವಾಗಿ ನುಡಿಸಲಾರಂಭಿಸಿದ. ಹಾರ್ಮೋನಿಯಂನಿಂದ ಹೊರಟ ನಾದ ಮನೆಯನ್ನು ತುಂಬಿ ಮನೆಯ ಮುಂದೆ ಹಾಯ್ದು ಹೋಗುತ್ತಿದ್ದ ಜನರೆಲ್ಲ ಮನವನ್ನು ತುಂಬಿತು. ನಾದ ಮಾಧುರ್ಯಕ್ಕೆ ಮನಸೋತ ಜನರು ಮನೆ ಒಳಗೆ ಬಂದು ಕುಳಿತುಕೊಂಡು ಹೊಲಕ್ಕೆ ಹೋಗಿದ್ದ ಬಾಲಕನ ಮಾವ ಮನೆಗೆ ಒಳಗೆ ಜನರ ಗುಂಪು ಕಂಡು ಆಶ್ಚರ್ಯಚಕಿತರಾದರು. ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿರುವುದು ಯೋಗಿಗಳೇ ಇರಬಹುದೆಂದು ಭಾವಿಸಿ ಒಳಗೆ ಬಂದರು. ತಲ್ಲೀನನಾಗಿ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡು ನಿಬ್ಬೆರಗಾದರು. ಪ್ರಶ್ನೆ 3. ಪುಟ್ಟಯ್ಯ ಸಮಾಜಕ್ಕೆ ಒಡುಪಾದ ಪ್ರಸಂಗವನ್ನು ವಿವರಿಸಿ. ಉತ್ತರ: ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಕಳಿಸಿಕೊಡುವಂತೆ ಬೇಡಿಕೊಂಡರು. ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಡ್ಡಿ ಮಗನನ್ನು ಮನೆಗೆ ಕೊಡುವಂತೆ ಬೇಡಿಕೊಂಡರು. ಗವಾಯಿಗಳು ಅವನನ್ನು ಬಂದರೆ ಕರೆದುಕೊಂಡು ಹೋಗು ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು.
ಸಿದ್ದಮ್ಮನವರು ಪುಟ್ಟಯ್ಯನ ಕಡೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು. ಆದರೆ ಪುಟ್ಟಯ್ಯನ ಮನ ದೃಢವಾಗಿತ್ತು. ತಾಯಿಯ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಹೇಳಿದರು. ನನಗೆ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಮಾಜದ ಋಣವನ್ನು ತೀರಿಸಿ ಅದು ಹೇಗೆ ನಿನ್ನ ಬರಲಿ ಎಂದು ತಾಯಿಯನ್ನು ಕೇಳಿದರು. ನಾನು ಎಲ್ಲ ಬಂಧನಗಳನ್ನು ತೊಡೆದು ಹಾಕಿರುವೆ. ಗುರು ಪಂಚಾಕ್ಷರವೇ ನನ್ನ ಸರ್ವಸ್ವ. ಅವರ ಆಜ್ಞಾಧಾರಕ ನಾನು ನನ್ನ ಮಗನೆಂಬ ಭಾವನೆಯನ್ನು ತೊಡೆದು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಹೇಳಿದರು. ಪ್ರಶ್ನೆ 4. ವಿಶೇಷ ಚೇತನ್ನವರು ವಿಷಯದಲ್ಲಿ ನಮ್ಮ ಹೊಣೆಗಾರಿಕೆಗಳೇನು? ಉತ್ತರ: ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಯಾವ ವಿಷಯ ಚೇತನ ಅಡ್ಡಿಪಡಿಸಲಾರದು. ಇದಕ್ಕೆ ಬಹುಮುಖ್ಯ ಉದಾಹರಣೆಗೆ ಅಂಗವಿಕಲರ ಒಲಿಂಪಿಕ್ಸ್. ಉತ್ತಮ ಉದಾಹರಣೆಗೆ ಮಾಲ್ತಿ ಹೊಳ್ಳಾರವರು ಅಂಗವಿಕಲರಾಗಿದ್ದದ್ದು ಕ್ರೀಡಾಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದರು. ಭರತನಾಟ್ಯದಲ್ಲಿ ಸುಧಾ ಚಂದ್ರನ್. ಹೀಗೆ ಹಲವಾರು ಉದಾಹರಣೆಗಳನ್ನು ಕೊಡಬಹುದು. ಇವರೆಲ್ಲ ಸಾಧನೆ ಸಾಮಾನ್ಯ ಜನರಿಗೆ ಆದರ್ಶವಾಗಿದೆ. ವಿಕಲಾಂಗದ ವಿಷಯದಲ್ಲಿ ಸಾಮಾನ್ಯರ ಹೊಣೆಗಾರಿಕೆ ಎಂದರೆ ಅವರನ್ನು ಮೊದಲಿಗೆ ಆತ್ಮಾಭಿಮಾನವನ್ನು ತುಂಬಬೇಕು. ಯಾವುದೇ ಕಾರಣಕ್ಕೂ ಅವರನ್ನು ಬೇರೆ ದೃಷ್ಟಿಯಿಂದ ಕಾಣಬಾರದು. ಸಕಾರಾತ್ಮಕ ಚಿಂತನೆಗೆ ಅವಕಾಶ ಮಾಡಿಕೊಡಬೇಕು. ಅವರಲ್ಲಿ ಕೀಳುರಿಮೆ ಬೆಳೆಯದಂತೆ ನೋಡಿಕೊಳ್ಳಬೇಕು. ಒಳಾಂಗಣತೆ ಬದುಕಲು ಪ್ರೇರಣೆಯನ್ನು ನೀಡಬೇಕು. ಸಂದರ್ಭದೊಡನೆ ವಿವರಿಸಿ. ಸಂದರ್ಭ 1. ಹರಿಯುವುದರ ಬದಲು ಗುಂಡಿನ ಹರಿದು ಕಣ್ಣು ಹೋಗಿಬಿಟ್ಟವು. ಆಯ್ಕೆ: ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪುಟ್ಟರಾಜ ಗವಾಯಿ ಹುಟ್ಟಿದ 6 ತಿಂಗಳಿಗೆ ಕಣ್ಣು ಕಳೆದುಕೊಂಡ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದರು. ವಿವರಣೆ: ಪುಟ್ಟರಾಜರು ಕಣ್ಣು ಕಳೆದುಕೊಂಡು ಸಂದರ್ಭದಲ್ಲಿ ಬರೀ ನಾಟಿ ವೈದ್ಯ ಇತ್ತು. ಅವರು ಕಣ್ಣು ಗುಡ್ಡೆಗೆ ತೊನ್ಸಿ ನಾಯಿಯ ಮೈಯಲ್ಲಿರುವ ಹುಳು ಹುಟ್ಟಿಸಬೇಕೆಂಬ ಅಂತ ಹೇಳಿದ್ದರು. ಆಗ ಹುಟ್ಟಿಸುವಾಗ ತೊನ್ಸಿ ಕೈಜಾರಿ ಕಣ್ಣು ಒಳಗೆ ಬಿದ್ದು ಬಿಟ್ಟು ಆಗ ಅದು ಹರಿಯುವುದರ ಬದಲು ಗುಂಡಿನ ಹರಿದು ಕಣ್ಣು ಹೋಗಿ ಬಿಟ್ಟಿತು. ಆ ಮೇಲಿನ ವಾಕ್ಯವನ್ನು ವ್ಯಕ್ತಪಡಿಸುತ್ತಾರೆ. ಸಂದರ್ಭ 2. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಸಂದರ್ಭ 2. ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ. ಆಯ್ಕೆ: ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪುಟ್ಟರಾಜರು ತಮ್ಮ ಮಾವನ ಹಾರ್ಮೋನಿಯಂ ನುಡಿಸುವ ಸಂದರ್ಭದಲ್ಲಿ ಮಾವ ಚಂದ್ರಶೇಖರನವರು ಈ ಮೇಲಿನ ಮಾತುಗಳನ್ನು ಹೇಳುತ್ತಾರೆ. ವಿವರಣೆ: ಬಾಲಕ ಪುಟ್ಟರಾಜರು ತನ್ನ ಮಾವನ ಹಾರ್ಮೋನಿಯಂ ನುಡಿಸುತ್ತಿದ್ದಾಗ ಜನರೆಲ್ಲರೂ ಮನೆಯ ಒಳಗೆ ಬಂದು ಕುಳಿತರು. ಹೊಲಕ್ಕೆ ಹೋಗಿದ್ದ ಮಾವ ಮನೆಯ ಹೊರಗೆ ಜನರ ಗುಂಪು ಕಂಡರು. ಮನೆಯ ಒಳಗೆ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕರನ್ನು ಕಂಡ ಬಾಲಕ ಪುಟ್ಟರಾಜ ಒಮ್ಮೆಲೆ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ ತಮ್ಮ ಮಾವನ ಬಳಿ ಬಂದು ಹಾರ್ಮೋನಿಯಂ ನುಡಿಸುವುದಕ್ಕಾಗಿ ಕ್ಷಮಿಸಿ ಎಂದು ಕೇಳಿದರು. ಇನ್ನು ಮುಂದೆ ತಾವು ಹಾರ್ಮೋನಿಯಂ ಮುಟ್ಟುವುದಿಲ್ಲ ಎಂದು ಹೇಳಿದಾಗ ಮಾವ ಈ ಮೇಲಿನ ಮಾತುಗಳನ್ನು ಹೇಳಿದರು. ಸಂದರ್ಭ 3. ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ. ಆಯ್ಕೆ: ಪ್ರಸ್ತಾವನೆ. ಪ್ರಸ್ತುತ ಈ ವಾಕ್ಯವನ್ನು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪುಟ್ಟರಾಜನ ತಾಯಿ ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸೆರೆಗೊಟ್ಟಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಬೇಡಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತುಗಳನ್ನು ಗವಾಯಿಗಳು ಹೇಳಿದರು. ವಿವರಣೆ: ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಗೋ ಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು. ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು. ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಮಗನನ್ನು ಮನೆಗೆ ಕಳಿಸಿಕೊಡುವಂತೆ ಗವಾಯಿ ಹತ್ತಿರ ಬೇಡಿಕೊಂಡು ಗವಾಯಿಗಳು ಅವರ ಉತ್ತರವಾಗಿ ಈ ಮೇಲಿನ ವಾಕ್ಯವನ್ನು ವಾತ್ಸಲ್ಯಪೂರ್ಣವಾಗಿ ಹೇಳಿದರು. ಸಂದರ್ಭ 4. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಸಂದರ್ಭ 4. ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ. ಪ್ರಸ್ತಾವನೆ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ:
ಪುಟ್ಟರಾಜರ ತಾಯಿ ಸಿದ್ದಮ್ಮನವರು ಪುಟ್ಟಯ್ಯನ ಹತ್ತಿರ ಬಂದು ಮನೆಗೆ ಬರುವಂತೆ ಕೇಳಿಕೊಳ್ಳುವ ಸಂದರ್ಭದಲ್ಲಿ ಪುಟ್ಟರಾಜರು ಈ ಮೇಲಿನ ಮಾತುಗಳನ್ನು ಮೃದುವಾಗಿ ತಾಯಿಗೆ ಹೇಳಿದರು. ವಿವರಣೆ: ತಾಯಿ ಸಿದ್ದಮ್ಮನವರು ಪುಟ್ಟರಾಜನನ್ನು ಮನೆಗೆ ಬರುವಂತೆ ಕೇಳಿದಾಗ ಪುಟ್ಟಯ್ಯನವರು ಮನಸ್ಸು ದೃಢವಾಗಿ ಮಾಡಿಕೊಂಡು ತಾಯಿಗೆ ಮೃದುವಾದ ಮಾತುಗಳಿಂದ ತನ್ನ ಇಚ್ಛೆಯನ್ನು ಮನವರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದರು. ವಿವರಣೆ: ತಾಯಿ ಸಿದ್ದಮ್ಮನವರು ಪುಟ್ಟರಾಜನನ್ನು ಮನೆಗೆ ಬರುವಂತೆ ಕೇಳಿದಾಗ ಪುಟ್ಟಯ್ಯನವರು ಮನಸ್ಸು ದೃಢವಾಗಿಕೊಂಡು ತಾಯಿಗೆ ಮೃದುವಾದ ಮಾತುಗಳಿಂದ ತನ್ನ ಇಚ್ಛೆಯನ್ನು ಮನವರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದರು. ಸಂದರ್ಭ 5. ಅವರ ಬಾಹ್ಯ ಕಣ್ಣು. ಸಂದರ್ಭ 5. ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತು. ಪ್ರಸ್ತಾವನೆ ಆಯ್ಕೆ. ಪ್ರಸ್ತುತ ಈ ವಾಕ್ಯವನ್ನು ಗಾನವಿ ಪಂಡಿತ್ ಪುಟ್ಟರಾಜ್ ಗವಾಯಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪುಟ್ಟರಾಜರ ಪಂಚಾಕ್ಷರಿ ಗುರುಗಳನ್ನು ಅನ್ವೇಷಿಸಬೇಕು. ಅವರ ನೋಡಿಯೇ ತನಗೆ ಮಂತ್ರ, ಅವರ ನಡಿಯೇ ತನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದ 8 ವರ್ಷದ ಬಾಲಕ ಪುಟ್ಟಯ್ಯನವರ ಕುರಿತು ಈ ಮೇಲಿನ ವಾಕ್ಯವನ್ನು ಲೇಖಕರು ಸುಂದರವಾಗಿ ವರ್ಣಿಸಿದ್ದಾರೆ. ವಿವರಣೆ: ಪುಟ್ಟರಾಜರ ಗವಾಯಿಯವರು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪ್ರೀತಿ ಶಿಷ್ಯರೆಲ್ಲರೂ ಒಬ್ಬನಾದರೂ ಇವರು ಅಂಧರಾದರೂ ಇದ್ದಷ್ಟು ದಿನ ಊರು ಸೇವೆ ಮಾಡುತ್ತಾ ಊಟ ಸಿಗಲಿ, ಹೊಟ್ಟೆ ಹೊರೆದು ನೆಲ ಸಿಗಲಿ, ಶಯನಗೈದು ಬದುಕನ್ನು ಮುಗಿಸುವ ಭಾವ ಇರುತ್ತಿರಲಿಲ್ಲ. ಪಂಚಾಕ್ಷರಿ ಗುರುಗಳನ್ನು ಅನುಸರಿಸಬೇಕೆಂದು ಅವರ ನುಡಿಯೇ ಮಂತ್ರ, ಅವರ ನಡಿಯೇ ಆಚಾರ ಎಂದು ನಿರ್ಧರಿಸಿದ 8 ವರ್ಷದ ಬಾಲಕ ಪುಟ್ಟಯ್ಯ ತನ್ನ ಎಲ್ಲ ಸಹಪಾಠಿಗಳಿಗಿಂತ ಬಲು ಬೇಗ ಗುರುಗಳ ಹೇಳಿದ್ದನ್ನು ಸಂಗ್ರಹಿಸಿ ಕುಳಿತುಕೊಂಡರು. ಗುರು ಶಿಷ್ಯಗಳಿಗಿಂತ ಅಂಧರಾದರೂ ಅವರ ಬಾಹ್ಯ ಕಣ್ಣುಗಳ ಅಳಿದರೂ ಅಂತರಂಗದ ಕಣ್ಣು ಅರಳಿತು ಎಂದು ಲೇಖಕರು ಈ ಮೇಲಿನ ಮಾತುಗಳನ್ನು ಹೇಳಿದರು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಬಿಟ್ಟ ಸ್ಥಳ: 1. ಪುಟ್ಟರಾಜ್ ಜನ್ಮಸ್ಥಳ ಹೊಸಪೇಟೆ. 2. ಪುಟ್ಟರಾಜರ 1914 ಮಾರ್ಚ್ 2ರಂದು ಜನಿಸಿದರು. 3. ಪುಟ್ಟರಾಜ್ ಮಾವನ ಹೆಸರು ಚಂದ್ರಶೇಖರಯ್ಯ. 4. ಪುಟ್ಟರಾಜ್ ಗುರುಗಳ ಹೆಸರು ಪಂಚಾಕ್ಷರಿ ಗವಾಯಿಗಳು. 5. ಪುಟ್ಟರಾಜರು 17/9/2000 ಅನಂತದಲ್ಲಿ ಅನಂತವಾದದ್ದು. ಎ ಪಟ್ಟಿಯೊಂದಿಗೆ ಬಿ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಪಾಣನಿ, ಅಷ್ಟದಾಯಿ, ಶವಮರ್ಮ, ಕಾತಂತ್ರ, ಕೇಶರಾಜ, ಶಬ್ದಮಣಿ, ದರ್ಪಣ, ನಿಜಗುಣ ಶಿವಯೋಗಿಗಳು, ಕೈವಲ್ಯ ಪದ್ಧತಿ. ಅಭ್ಯಾಸ ಈ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಸಿಂಹಾವಲೋಕನ. ಪರೀಕ್ಷೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಲ್ಲ ಪಠ್ಯಗಳನ್ನು ಸಿಂಹಾವಲೋಕನ ಮಾಡಬೇಕು. ನಿಬ್ಬೆರಗಾಗು. ನಾನು ಸುಧಾಚಂದ್ರನ ನಾಟ್ಯವನ್ನು ನೋಡಿ ನಿಬ್ಬೆರಗಾದನು. ಕಣ್ಮಣಿ. ಪುಟ್ಟರಾಜರು ತಮ್ಮ ಗುರುಗಳಿಗೆ ಕಣ್ಮಣಿಯಾದರು. ತಲ್ಲೀನತೆ. ಪಂಡಿತ್ ರವಿಶಂಕರ್ ಸಿತಾರನಾದವನ್ನು ಆಲಿಸಿ ನಾನು ತಲ್ಲೀನಗೊಂಡೆನು. ಗುರು ಸೇವೆ. ಪ್ರತಿಯೊಬ್ಬರು ತಮ್ಮ ಗುರುಗಳ ಸೇವೆಯನ್ನು ಮಾಡಬೇಕು. ಅಭಿಲಾಷೆ. ನನ್ನ ದೇಶವನ್ನು ಪ್ರಗತಿಪೂರ್ವಕವಾಗಿ ನೋಡಬೇಕೆಂದು ಅಭಿಲಾಷೆ ಇದೆ. ಅಂತಃಕರಣ. ನಾವು ವಿಶೇಷ ಚೇತರಿಕೆ ಅಂತಃಕರಣದಿಂದ ಮಾತನಾಡಿಸಬೇಕು. ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ದೃಷ್ಟಿ, ದಿಟ್ಟಿ, ಸಂಸ್ಕೃತ್, ಸಕದ, ಆಶ್ಚರ್ಯ, ಯೋಗಿ, ಜೋಗಿ, ಜ್ಞಾನ, ಜಾನ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ. ಪಂಚ ಪ್ಲಸ್ ಅಕ್ಷರಿ. ಪಂಚಾಕ್ಷರಿ ಸುವರ್ಣ ದೀರ್ಘ ಸಂಧಿ. ಸುವರ್ಣ ಪ್ಲಸ್ ಅಕ್ಷರ ಸುವರ್ಣಾಕ್ಷರ ಸುವರ್ಣ ದೀರ್ಘ ಸಂಧಿ. ಇನ್ನು ಪ್ಲಸ್ ಅಕ್ಷರ ಇನ್ನೊಂದು ಲೋಪಸಂಧಿ. ತತ್ವ ಪ್ಲಸ್ ಇಚ್ಛೆ ತನ್ನಿಚ್ಛೆ ಲೋಪಸಂಧಿ. ತತ್ವಾನುಯಾಯಿ ಸುವರ್ಣ ದೀರ್ಘ ಸಂಧಿ. ರುದ್ರ ಪ್ಲಸ್ ಅಕ್ಷಿ ರುದ್ರಾಕ್ಷಿ ಸುವರ್ಣ ದೀರ್ಘ ಸಂಧಿ. ಹಿಮ ಪ್ಲಸ್ ಆಲಯ ಹಿಮಾಲಯ ಸುವರ್ಣ ದೀರ್ಘ ಸಂಧಿ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ. ಆಸಕ್ತಿ, ನಿರಾಸಕ್ತಿ, ಶ್ರೇಷ್ಠ, ಕನಿಷ್ಠ, ಗೌರವ, ಅಗೌರವ, ಹೊರಗೆ, ಒಳಗೆ, ಸ್ವೀಕರಿಸು, ನಿರಾಕರಿಸು, ಬಾಹ್ಯ, ಆಂತರಿಕ, ಸ್ವದೇಶ, ವಿದೇಶ, ಸ್ವಾತಂತ್ರ್ಯ, ಪರಾತಂತ್ರ್ಯ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋವನ್ನು ಎಲ್ಲ 10th ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ವಿಜಯಪುರ್, ಸೈನಿಕ್ ಸ್ಕೂಲ್ ಮೊದಲನೇ ಗೇಟ್ ಹತ್ತಿರ, ಹಬೀಬ್ ನಗರ್, ವಿಜಯಪುರ್. ಸೊ ಪ್ರತಿ ವರ್ಷ ಸಮರ್ ವೆಕೇಶನ್ ಕ್ಲಾಸ್ ಮತ್ತು ರೆಗ್ಯುಲರ್ ಕ್ಲಾಸ್ಗಳು ನಡೆಯುತ್ತವೆ. ಸಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸ್ 10th ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ, 9th ಕ್ಲಾಸ್, 8th ಕ್ಲಾಸ್, 7th ಕ್ಲಾಸ್, 6th, 5th, 4th. Now all competitive exam Navodaya Sainik Kittur. So PUC first, second, arts, commerce, science. All class coaching available. Expert Career Academy, Vidasa Sainik School, Modalne Gate Hattira, Vijaypur. Admission are open.